ನಮಸ್ತೆ ನನ್ನ ಪ್ರಿಯ ಬಾಂಧವರೇ. ಇವತ್ತು ನೋಡ್ತಿರುವಂಥದ್ದು ನಮ್ಮ ದರಿದ್ರ ದೂರ ಆಗಿ ಹಣನ ಯಾವ ರೀತಿ ಸಂಗ್ರಹ ಮಾಡಬೇಕು ಅನ್ನೋದು. ಹಣ ಒಂದಕ್ಕೆರಡು ಡಬಲ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ನಾವು ಇಲ್ಲಿ ನೋಡ್ತಾ ಇರೋವಂಥದ್ದು. ಯಾಕೆ ಸಾಕಷ್ಟು ಜನ ಕೇಳ್ತಾ ಇರ್ತೀರ, ಸಿಕ್ಕಾಪಟ್ಟೆ ದುಡಿತಾ ಇದ್ದೀವಿ ಆದರೂ ₹1 ಮನೇಲಿ ನಿಲ್ತಾ ಇಲ್ಲ, ಎಷ್ಟು ತಂದರೂ ದುಡ್ಡು ಕೊನೆ ಇದರೊಳಗಾಗಲೇ ಸಾಲ ಮಾಡಬೇಕು ಅನ್ಸಂಗಾಗುತ್ತೆ, ಏನಾಗುತ್ತೆ ಅಂತ ಲೆಕ್ಕಕ್ಕೆ ಬರೋದಿಲ್ಲ. ಆ ರೀತಿ ಎಷ್ಟು ಮಾಡಿದ್ರು ದರಿದ್ರ ಮನೆಯಲ್ಲಿ ಸಾಲದಿಲ್ಲ ಅನ್ನೋಂಗಿರುತ್ತೆ. ಆ ರೀತಿ ಆಗುತ್ತೆ. ಇದಕ್ಕೇನಾದ್ರು ಒಂದು ಪರಿಹಾರ ಕೊಡಿ ಅಂತ ಕೇಳ್ತಾಯಿದ್ರಿ. ಈಗ ಅಂಥದಕ್ಕಾಗಿ ಒಂದು ಪರಿಹಾರ ನೋಡೋಣ. ನಿಮ್ಮ ಹತ್ರ ಯಾವಾಗಲೂ ಹಣ ಸಂಗ್ರಹ ಆಗಬೇಕಂದ್ರೆ ಯಾವಾಗಲೂ ನಿಮ್ಮ ಹತ್ರ ಹಣ ಇರಬೇಕು ಅನ್ನೋದಿದ್ದರೆ ಈ ಒಂದು ಯಂತ್ರ ಭಾಳ ನಿಮಗೆ ಉಪಕಾರವಾಗಿದೆ. ಇಂಥ ಒಂದು ಮಾಡ್ಕೋಬೇಕು. ಇದಕ್ಕೆ ಒಂದು ಶುಕ್ರವಾರ ದಿನ ಮಾಡಬೇಕು. ನೀವು ಶುಕ್ರವಾರದ ಮಹಾಲಕ್ಷ್ಮಿ ದಿನ ಅವತ್ತು ಮಾಡಬೇಕಾಗುತ್ತೆ. ಅವತ್ತು ನೀವು ಸ್ನಾನ ಎಲ್ಲ ಮಾಡಬೇಕು. ಮತ್ತು ಇದಕ್ಕೇನಪ್ಪ ಅಂದರೆ ಅವತ್ತು ಒಂದು ಬಿಳಿ ಬಟ್ಟೆನ ನೀವು ಧರಿಸ್ಕೋಬೇಕು. ಸೀರೆ ಆಗ್ಬೋದು, ಬಿಳಿ ಅಂದರೆ ಪೂರ್ತಿ ಬಿಳಿ ಅಲ್ಲ, ಒಂದು ಅದಕ್ಕೆ ಸಂಬಂಧಪಟ್ಟ ಅಂತ ಒಂದು ಬಿಳಿ ಬಟ್ಟೆ ಅಂದರೆ ಸೀರೆಯನ್ನು ಉಡಬೇಕಾಗುತ್ತೆ. ಗಂಡು ಮಕ್ಕಳಾದರೆ ಪಂಚೆ ಶರ್ಟು ಗೊತ್ತಲ್ವ, ಆ ರೀತಿ ಒಂದು ಬಿಳಿ ಬಟ್ಟೆನ ಹಾಕೋಬೇಕಾಗುತ್ತೆ. ಇದನ್ನು ನೀವು ಮಾಡಬೇಕಾದ್ರೆ ಸ್ನಾನ ಮಾಡಿ ಭಾಳ ಶುದ್ಧತೆಯಿಂದ ಮನೆ ಎಲ್ಲ ನೀಟಾಗಿ ಮಾಡಿಕೊಂಡು ಭಾಳ ಶುದ್ಧ ಮಾಡಿಕೊಂಡು ಮನೆಯೆಲ್ಲ ಒರೆಸಿ ಗುಡಿಸಿ ಕ್ಲೀನ್ ಮಾಡಿ ಮತ್ತು ಸಾಯಂಕಾಲದವರೆಗೂ ಉಪವಾಸ ಇರಬೇಕು. ಉಪವಾಸ ಅಂದರೆ ಬೇಕು ಅಂತಂದರೆ ನೀವು ಒಂದು ಹಣ್ಣು ತಿನ್ಕೋಬೋದು. ತಿನ್ಕೊಂಡು ಈ ರೀತಿ ಉಪವಾಸ ಇದ್ದು ರಾತ್ರಿ ನಿಮಗೆ ಸಂಜೆ ಮೇಲೆ ಇದನ್ನು ಬರಿಬೇಕಾಗತ್ತೆ. ಇದಕ್ಕೆ ಏನಪ್ಪ ಅಂತಂದರೆ ರಾತ್ರಿ ಬೇಕಾದ್ರೆ ನೀವು ಹಾಲು ಅನ್ನ ಏನಾದ್ರು ತಿನ್ಬೋದು. ಹಾಲು ಹಣ್ಣು ಏನಾದ್ರು ತಿನ್ಕೋಬೋದು. ಹಾಲು ಅನ್ನ ತಿನ್ನು, ಏನೋ ಬೇರೆ ಹಣ್ಣು ಗಿಣ್ಣು ಅಂದರೆ ಖಾರ ಯಾವುದೇ ರೀತಿ ತಿನ್ನಬಾರ್ದು, ಬೇರೆ ರೀತಿ ತಿನ್ಬೋದು. ಇದನ್ನು ಒಂದು 3ನೇ ಜಾವದಲ್ಲಿ ಅಂತ ಹೇಳ್ತೀವಿ. 3ನೇ ಪ್ರಹಾರದಲ್ಲಿ ಅಂತಾರೆ, 3ನೇ ಜಾವದಲ್ಲಿ ಅಂತಾರೆ. ಈ ರೀತಿ ಆ ಸಮಯದಲ್ಲಿ ಈ ಯಂತ್ರನ ಬರೆದುಬಿಟ್ಟು ನೀವು ಈ ನವಿಲುಗರಿಯಿಂದ ಬರಿಬೇಕು. ಇದನ್ನು ಬರೆದು ಒಂದು ಬಿಳಿ ಬಟ್ಟೆ ಅದು ಬರೆಯೋದು ಕೂಡ ಬಿಳಿ ಬಟ್ಟೆಲಿ ತಗೊಂಡು ಇದನ್ನು ನವಿಲುಗರಿ ಬರುತ್ತಲ್ಲ, ಅದು ಹಿಂದ್ಗಡೆ ಕಡ್ಡಿ ಬರುತ್ತಲ್ಲ, ಆ ಕಡ್ಡಿಯಿಂದ ಬರಿಬೇಕಾಗುತ್ತೆ. ಬಿಳಿ ಬಟ್ಟೆ ಬರೆದು ಇದನ್ನು ಒಳ್ಳೆ ಒಂದು ಇದರಲ್ಲಿ ಬರೆದು ಅದಕ್ಕೆ ಪೂಜೆ ಎಲ್ಲ ಮಾಡಿ ಇದನ್ನು ನೀವು ಮಲ್ಕೋಬೇಕಾದ್ರೆ ರಾತ್ರಿ ತಲೆ ಕೆಳಗಡೆ ಇಟ್ಕೊಂಡು ಮಲ್ಕೋಬೇಕು. ಇದನ್ನು ನೀವು ಅಂದರೆ ತಲೆ ದಿಂಬಿನ ಕಡೆ ಇಟ್ಕೊಂಡು ಮಲ್ಕೋಬೇಕು. ಇದನ್ನು ಇಟ್ಕೊಂಡು ಇದಕ್ಕೆ ಇದು ಏನರಲ್ಲಿ ಬರೆಯೋದು ಅನ್ನೋದಿದ್ದರೆ ನಿಮ್ಮ ಹತ್ರ ಏನಾದ್ರು ಕಸ್ತೂರಿ ಗೋರೋಜನ ಏನಾದರೂ ಇದ್ದರೆ ಬರಿಬೋದು. ಏನು ಸಿಕ್ಕಿಲ್ಲ ಅಂದರೆ ಕೆಂಪು ಕುಂಕುಮ ತೊಗೊಂಡು ಕುಂಕುಮದಲ್ಲಿ ಆ ಒಂದು ನವಿಲು ಕಡ್ಡಿ ಅಂತ ಹೇಳಿದ್ರಲ್ಲ, ಆ ಕಡ್ಡಿಯಿಂದ ಆ ಕುಂಕುಮ ಚೆನ್ನಾಗಿ ಇದು ಮಾಡಿ ಅದರಲ್ಲಿ ಕೂಡ ನೀವು ಬರಿಬೋದು. ಅಂದರೆ ಬಿಳಿ ಬಟ್ಟೆಯಲ್ಲೇ ಬರಿಬೇಕು. ಇದು ಪೇಪರ್ ಆಗಲಿ ಅಥವಾ ಬೇರೆ ತಗಡಾಗಲಿ ಏನೂ ಅಲ್ಲ. ಇದು ಒಂದು ಬಿಳಿ ಬಟ್ಟೆಯಲ್ಲಿ, ಒಳ್ಳೆ ಬಟ್ಟೆಯಲ್ಲಿ ಅಂದರೆ ಹೊಸ ಬಟ್ಟೆಯಲ್ಲಿ ಬರೆದ್ರೆ ಭಾಳ ಒಳ್ಳೆಯದಿದು. ಇಟ್ಕೊಂಡು ರಾತ್ರಿ ಮಲಗಬೇಕು. ಬೆಳಗ್ಗೆ ಎದ್ದು ಬೆಳಗ್ಗೆ ಎಲ್ಲ ಪೂಜೆ ಮಾಡಿರ್ತೀರ, ಉಪವಾಸ ಇದ್ದು ನೀವೆಲ್ಲ ಪೂಜೆ ಎಲ್ಲ ಮಾಡಿ ಅದಕ್ಕೆ ನೈವೇದ್ಯ ಮಾಡಿ ಧೂಪ ದೀಪ ಎಲ್ಲ ಕೊಟ್ಟಿರ್ತೀರ. ಆಗಿರದೆ ಅದನ್ನು ರಾತ್ರಿ ನಿಮ್ಮ ತಲೆ ದಿಂಬು ಕೆಳಗಡೆ ಇಟ್ಕೊಂಡು ಮಲ್ಕೊತೀರ. ಆದ ನಂತರ ಬೆಳಗ್ಗೆ ನೀವು ಅಂದರೆ ನಾಳೆ ಬೆಳಿಗ್ಗೆ 2ನೇ ದಿವಸ ಇರ್ತದಲ್ಲ, ಆವಾಗ ಅದನ್ನು ಮತ್ತೊಮ್ಮೆ ತೆಗೆದು ಪೂಜೆ ಎಲ್ಲ ಮಾಡಿ ಅದಕ್ಕೆ ಮತ್ತೊಮ್ಮೆ ಊದುಬತ್ತಿ ಒಂದು ಇದೆಲ್ಲ ತೋರಿಸ್ಬಿಟ್ಟು ಅದಕ್ಕೆಲ್ಲ ಧೂಪ ಗೀಪ ಎಲ್ಲ ಮಾಡಾದ್ಮೇಲೆ ಒಂದು ಬೆಳ್ಳಿ ತಾಯ್ತದಲ್ಲಿ ಹಾಕ್ಕೋಬೇಕು. ಇದನ್ನು ಬೆಳ್ಳಿ ತಾಯ್ತದಲ್ಲಿ ಹಾಕ್ಬಿಟ್ಟು ನೀವು ಯಂತ್ರವನ್ನು ನಿಮ್ಮ ಬಲ ತೋಳಿನಲ್ಲಿ, ಹೆಣ್ಣು ಮಕ್ಕಳಾದರೆ ಎಡ ತೋಳಿನಲ್ಲಿ, ಗಂಡು ಮಕ್ಕಳಾದರೆ ಬಲ ತೋಳಿನಲ್ಲಿ ಇದನ್ನು ಮುಚ್ಚಿಟ್ಕೊಂಡು ಬಲ ತೋಳಿನಲ್ಲಿ ಧಾರಣೆ ಇದು ಯಾರು ಕಾಣೋ ರೀತಿ ಇಟ್ಕೋಬಾರ್ದು. ಇದನ್ನು ಕಾಣದಂಗೆ ಗುಪ್ತವಾಗಿ ಇದನ್ನು ಧಾರಣೆ ಮಾಡ್ಕೋಬೇಕು. ಎಲ್ಲರಿಗೂ ತೋರಿಸು. ಅದಕ್ಕೆ ನಾನು ಕತ್ತಿಗೆ ಹೇಳಿಲ್ಲ. ಕತ್ತಿಗಂದರೆ ಸಾಮಾನ್ಯ ನೋಡ್ತಾರೆ, ಹಂಗಾಗಿ ಈ ತೋಳಿಗೆ ಕಟ್ಕೊಳ್ಳೋ ಅಂಥದ್ದು, ಬಲಗಡೆ ತೋಳಿಗೆ ಕಟ್ಕೊಳ್ಳೋ ಅಂಥದ್ದು. ಈ ತೋಳಿನಲ್ಲಿ ಕಟ್ಕೊಂಡಾಗ ನಿಮಗೆ ಹಣದ ಒಂದು ಅಭಿವೃದ್ಧಿ ಆಗುತ್ತೆ. ಈ ತೋಳನ್ನ ನೀವು ಧಾರಣೆ ಮಾಡಿದಾಗ ಹಣ ಒಳ್ಳೆ ಚೆನ್ನಾಗಿ ಅಭಿವೃದ್ಧಿ ಆಗುತ್ತೆ. ಇದನ್ನು ನಿಮಗೆ ದರಿದ್ರನ ದೂರ ಮಾಡುತ್ತೆ. ಹಣ ಏನು ನೀವು ಖರ್ಚಾಗುತ್ತೆ ಅಂತ ಏನು ಹೇಳ್ತೀರಾ, ಅದು ನಿಮಗೆ ಕಮ್ಮಿ ಆಗುತ್ತೆ. ಆ ಹಣ ಒಂದು ಕೊರತೆ ಅನ್ನೋದೇನಿದೆ ಅದು ಕಮ್ಮಿ ಆಗ್ತಾ ಬರುತ್ತೆ. ಹಣ ನಿಮಗೆ ಅಭಿವೃದ್ಧಿ ಆಗುತ್ತೆ. ಯಾವುದೋ ಒಂದು ರೀತಿಲಿ ಏನು ಬರುತ್ತೆ ಅನ್ನೋದಕ್ಕಿಂತ ಇರೋ ಹಣದಲ್ಲೇ ಒಂದು ಖರ್ಚಾಗ್ದಂಗೆ ಇರೋ ಹಣನೇ ಮಿಕ್ಕರು ಕೆಲವ್ರಿಗೆ ಅದೇ ಸಾಕು ಅಂತೀರ. ಹಾಗಾಗಿ ಆ ರೀತಿ ಕೂಡ ಆಗ್ಬೋದು, ಬೇರೆ ರೀತಿಲಿ ಕೂಡ ಬರ್ಬೋದು. ಇದು ಮಹಾಲಕ್ಷ್ಮಿ ಯಂತ್ರ ಅಂತ ಕೂಡ ಹೇಳ್ತಾರೆ. ಇದಕ್ಕೆ ಸಾಕಷ್ಟು ಒಂದು ದಾರಿದ್ರ್ಯನ ದೂರ ಮಾಡೋ, ಹಣನ ಸಂಗ್ರಹ ಮಾಡೋ ಒಂದು ಅಭಿವೃದ್ಧಿ ಯಂತ್ರ, ಹಣದ ಯಂತ್ರ, ಲಕ್ಷ್ಮಿ ಯಂತ್ರ, ಈಗ ಸಾಕಷ್ಟು ಇದಕ್ಕೆ ಹೆಸರಿದೆ.
ಇದನ್ನು ಒಂದು ಒಳ್ಳೆಯ ದಿವಸ ಶುಕ್ರವಾರ ದಿವಸನೇ ಮಾಡಬೇಕು. ಇದನ್ನು ಬೇರೆ ದಿವಸ ಮಾಡೋ ಹಾಗಿಲ್ಲ. ಇದಕ್ಕೆ ಸ್ನಾನ ಮಾಡಿ ಶುದ್ಧವಾಗಿ ಮಾಡಬೇಕು. ಇದನ್ನು ಶುದ್ಧವಾಗಿ ಬಿಳಿ, ಇದಕ್ಕೆ ಇನ್ನೊಂದು ಇಂಪಾರ್ಟೆಂಟ್, ಬಿಳಿ ಬಟ್ಟೆನೇ ಹಾಕ್ಕೋಬೇಕು. ಬರೆಯುವಂಥದ್ದು ಕೂಡ ಬಿಳಿಯ ಬಟ್ಟೆ ಮೇಲೆ ಬರಿಬೇಕು. ಅಂದರೆ ನೀವು ಆದಷ್ಟು ಚಿಕ್ಕದಾಗಿರೋ ಬಟ್ಟೆ ತೊಗೋಬೇಕು. ಚಿಕ್ಕದಾಗಿ ತೊಗೊಂಡು ನಿಮ್ಮ ಆ ಯಂತ್ರಕ್ಕೆ ಏನು ಸೈಜ್ ಬರುತ್ತೆ ಅಷ್ಟಕ್ಕೆ ಬರ್ಕೋಬೇಕು. ಚಿಕ್ಕದಾಗೆ ಬರೀಬೇಕು. ಇಲ್ಲೇನು ದೊಡ್ಡದಾಗಿ ಬರೀಬೇಕು ಅಥವಾ ಅದು ಕಾಣಬೇಕು ಅನ್ನೋ ಥರ ಇಲ್ಲ. ಅಲ್ಲಿ ಒಂದು ಇದರಲ್ಲಿ ನಿಮ್ಗೆ ಬರೆದ್ರೆ ಸಾಕು. ನಿಮಗೆ ಆ ರೀತಿ ಬರೆದು ಇದನ್ನು ತೋಳಿನಲ್ಲಿ ನೀವು ಧಾರಣೆ ಮಾಡ್ಕೊಳ್ಳೋದೇ ಆದರೆ ಹಣ ನಿಮಗೆ ಒಳ್ಳೆ ಅಭಿವೃದ್ಧಿ ಆಗುತ್ತೆ. ಯಾಕಂದರೆ ಸಾಕಷ್ಟು ಜನ ಹಣದ ಬಗೆಗೆ, ಎಲ್ಲರಿಗೂ ಹಣ ಬೇಕೇ ಬೇಕು, ಯಾರಿಗೆ ಬೇಡ ಹೇಳಿ, ಎಲ್ಲರಿಗೂ ಹಣ ಬೇಕಾಗುತ್ತೆ. ಹಣ ಇಲ್ಲಾಂದರೆ ಯಾವ ಕೆಲಸನೂ ಆಗಲ್ಲ. ಈಗ ನಿಮಗೆ ಹಣ ಅಭಿವೃದ್ಧಿ ಆಗಬೇಕು ಅಂದರೆ, ಡಬಲ್ ಆಗಬೇಕು ಅಂದರೆ ಈ ರೀತಿ ಮಾಡಿಕೊಂಡು ನಿಮ್ಮ ಒಂದು ದಾರಿದ್ರ್ಯನ ದೂರ ಮಾಡ್ಕೊಳ್ಳಿ. ಹಣದ ಅಭಾವ ಕಮ್ಮಿ ಆಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ನನ್ನ ಬಾಂಧವರೇ.